ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತು ನಿಮಗೆ ಗೋಬಿ ಹೂವಿನ ಒಂದು ಪಲ್ಯ ರೆಸಿಪಿ ತೋರಿಸ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಮೊದಲು ಒಂದು ಸ್ವಲ್ಪ ನೀರನ್ನು ಬಿಸಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಹೂವಿನಲ್ಲಿ ತುಂಬ ಹುಳ ಇರುತ್ತೆ, ಹಾಗೆ ಗಲೀಜು ಭಾಳ ಇರುತ್ತೆ ಫ್ರೆಂಡ್ಸ್. ಇದು ಹಾಗಾಗಿ ಇದನ್ನು ಮೊದಲಿಗೆ ನಾವು ಈ ಎಲ್ಲ ಹೂಗಳನ್ನು ಬಿಡಿಸ್ಕೊಂಡು ಬಿಸಿನೀರಲ್ಲಿ ಒಂದು ಸಲ ಬೇಯಿಸ್ಕೊಂಡು ತಗೊಂಡ್ಬಿಡ್ಬೇಕು. ಅಂದರೆ ಅದರಲ್ಲಿರೋ ಒಂದು ಎಲ್ಲ ಹುಳ ಆಗಲಿ ಹಾಗೆ ಗಲೀಜಾಗಲಿ ಎಲ್ಲ ಹೋಗಿಬಿಡುತ್ತೆ. ಈ ರೀತಿ ಚೆನ್ನಾಗಿ ಒಂದು ಸಲ ಬೇಯಿಸಿ ತಗೊಂಬಿಡಿ. ಇದನ್ನ ತೆಗೆದು ತಣ್ಣೀರಲ್ಲಿ ಮತ್ತೊಂದು ಸಲ ಕ್ಲೀನ್ ಮಾಡಿಕೊಂಡು ಮುಂದಿನ ಪ್ರೊಸೆಸನ್ನು ಮಾಡ್ಕೋಬೇಕು. ಎಲ್ಲ ತೆಗ್ದಿದ್ದೀನಿ ಫ್ರೆಂಡ್ಸ್. ಇವಾಗ ಈ ನೀರನ್ನು ನೋಡಿ ಎಷ್ಟು ಗಲೀಜು ಬಂದಿದೆ ಅಂತ ಕೆಳಗಡೆ. ಇವಾಗ ಇದನ್ನು ತಣ್ಣೀರಲ್ಲಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಒಂದು 3 ಟೊಮ್ಯಾಟೊ, ಒಂದು ಈರುಳ್ಳಿ ಹಾಗೆ ಒಂದು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಬಾಳಿಗೆಯನ್ನು ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಚಕ್ಕೆ, ಹಾಗೆ ಒಂದು ಪಲಾವ್ ಎಲೆಯನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಹಾಗೆ ಶುಂಠಿ, ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಇದನ್ನ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪೇಸ್ಟ್ ಮಾಡ್ಕೊಂಬರೋಣ ಫ್ರೆಂಡ್ಸ್. ಇದು ಪೇಸ್ಟ್ ಆಗಿದೆ. ಇದನ್ನಿವಾಗ ಈ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ವಲ್ಲ, ಅದಕ್ಕೆ ಇವಾಗ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಳ್ಳೋಣ. ಹಾಗೆ ಈ ಮಸಾಲೆಯನ್ನು ರುಬ್ಕೊಂಬಂದಿರುವಂಥ ಈರುಳ್ಳಿ ಪೇಸ್ಟನ್ನು ಹಾಕೋಣ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಒಂದ್ಸಲ ಹಾಗೆ ಇದಕ್ಕೆ ಇವಾಗ ಈ ಟೊಮೆಟೊವನ್ನು ಸಹ ಪೇಸ್ಟ್ ಮಾಡಿಕೊಂಡು ಹಾಕೊಳ್ಳೋಣ. ಈ ರೀತಿ ಪೇಸ್ಟ್ ಮಾಡಿದರೆ ಸಾಕು. ಇದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದೆಲ್ಲವನ್ನು ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೆಲ್ಲ ಚೆನ್ನಾಗಿ ಕುದೀತಿರುವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ, ಯಾಕಂದರೆ ನಾವು ಫ್ಲವರನ್ನು ಬೇಯಿಸ್ಕೊಳ್ಳುವಾಗೂ ಸಹ ಉಪ್ಪನ್ನು ಸೇರಿಸ್ಕೊಂಡಿರ್ತೀವಿ. ಹಾಗಾಗಿ ಇವಾಗ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಅದು ಸುತ್ತಲೂ ಎಲ್ಲ ಎಣ್ಣೆ ಬಿಡುತ್ತೆ, ಅಲ್ಲಿವರೆಗೂ ಸಹ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಈ ರೀತಿ ಅದೆಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಮಸಾಲೆ ಬರುತ್ತೆ. ಬೇಕಂದರೆ ನೀವು ಇದಕ್ಕೆ 1-2 ಗೋಡಂಬಿಯನ್ನು ಸಹ ಸೇರಿಸಿ ಪೇಸ್ಟನ್ನು ಮಾಡಿ ಹಾಕ್ಕೊಳ್ಬೋದು. ಅದು ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಸುತ್ತಲೂ ಎಣ್ಣೆ ಬಿಟ್ಟ ಮೇಲೆ ಈ ಗೋಬಿ ಹೂವು ಏನಿರುತ್ತಲ್ಲ ಅದನ್ನ ಸೇರಿಸ್ಕೋಬೇಕು. ಇದನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮುಚ್ಚಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್.